ವಿಶ್ವ ವಿನೂತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಎಸ್ ಎ ಬಿರಾದರ. ಈ ಒಂದು ವಿಡಿಯೋದಲ್ಲಿ ನಾವು ಇಂದು ಅಂದರೆ 23 ಮಾರ್ಚ್ 2025ರಂದು ನಡೆದ ಆದರ್ಶ ವಿದ್ಯಾಲಯಗಳ 6ನೇ ತರಗತಿಯ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ ಎ ಎಂಬುದರಲ್ಲಿ ಬಂದಿರುವ ಪ್ರಶ್ನೆಗಳಿಗೆ ಸಂಭವನೀಯ ಕೀ ಉತ್ತರಗಳನ್ನು ನೋಡುತ್ತಾ ಹೋಗೋಣ. ಮೊದಲಿಗೆ ಕನ್ನಡ ವಿಷಯದ ಮೇಲಿನ ಪ್ರಶ್ನೆಗಳು ಪ್ರಾರಂಭ. 1ರಿಂದ 16 ಪ್ರಶ್ನೆಗಳು ಕನ್ನಡ ವಿಷಯದ ಮೇಲಿದ್ದವು. ಕನ್ನಡ ವಿಷಯದಲ್ಲಿ ಮೊದಲನೇ ಪ್ರಶ್ನೆ 1. ಋಷಿಗಳು ಆಗಮಿಸಿದಾಗ ಎಲ್ಲರೂ ನಮಸ್ಕರಿಸಬೇಕು ಎಂದು ಅಮ್ಮ ಹೇಳಿದರು. ಈ ವಾಕ್ಯದಲ್ಲಿ ದೀರ್ಘ ಸ್ವರಾಕ್ಷರದಿಂದ ಪ್ರಾರಂಭವಾಗುವ ಪದ. ಇದಕ್ಕೆ ಸರಿಯಾದ ಉತ್ತರ ಬಿ, ಎರಡನೇ ಆಯ್ಕೆ ಅಂತಕ್ಕಂಥದ್ದು, ಆಗಮಿಸಿದಾಗ ಅಂತಕ್ಕಂಥದ್ದು ಸರಿಯಾಗುತ್ತದೆ. ಎರಡನೇ ಪ್ರಶ್ನೆ, ಸ್ತ್ರೀಯರಿಗೆ ಉತ್ತಮ ಸ್ಥಾನಮಾನ ಹಾಗೂ ಗೌರವ ನೀಡಬೇಕೆಂದು ರಾಜಾಜ್ಞೆಯಾಗಿದೆ. ಈ ವಾಕ್ಯದಲ್ಲಿರುವ ಸಜಾತಿ ಸಂಯುಕ್ತಾಕ್ಷರ ಪದ. ಇದಕ್ಕೆ ಸಜಾತಿ ಸಂಯುಕ್ತಾಕ್ಷರ ಹೊಂದಿರತಕ್ಕಂಥ ಪದ ಸಿ ಆಯ್ಕೆದಲ್ಲಿ ಐತಿ. ಉತ್ತಮ ಅಂತಕ್ಕಂಥದ್ರಲ್ಲಿ ಸಜಾತಿ ಸಂಯುಕ್ತಾಕ್ಷರ ಅಂತಕ್ಕಂಥದ್ದು ಇದೆ. ಇನ್ನು ಮೂರನೇ ಪ್ರಶ್ನೆ, ನಾನು ಗ್ರಂಥಾಲಯದಿಂದ ಪುಸ್ತಕ ತಂದೆನು. ಅಡಿಗೆರೆ ಎಳೆದ ಪದದ ಬಹುವಚನ ರೂಪ. ನಾನು ಅಂತಕ್ಕಂಥದ್ದು ಕಡಿಗೆರೆ ಎಳೆದಾರ. ನಾನು ಅಂತಕ್ಕಂಥದ್ದು ಬಹುವಚನ ರೂಪ. ನಾವು ಅಂತಕ್ಕಂಥದ್ದು ಸಿ ಆಯ್ಕೆ ಅಂತಕ್ಕಂಥದ್ದು ಸರಿಯಾಗುತ್ತದೆ. ನಾಲ್ಕನೇ ಪ್ರಶ್ನೆ, ವಸ್ತುವಾಚಕ ನಾಮಪದಗಳಲ್ಲಿರುವ ವಿಧಗಳ ಸಂಖ್ಯೆ ಅಂತಕ್ಕಂಥ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಬಿ ಆಯ್ಕೆ 3 ಎಂಬುದು ಸರಿಯಾದ ಉತ್ತರ ಆಗುತ್ತದೆ. ಐದನೇ ಪ್ರಶ್ನೆ, ವಸಂತ ಕಾಲದಲ್ಲಿ ಕೋಗಿಲೆಯು ಇಂಪಾಗಿ ಕೂಗುತ್ತದೆ. ಈ ವಾಕ್ಯದಲ್ಲಿ ಕೋಗಿಲೆ ಪದವು ಸೂಚಿಸುವ ಲಿಂಗ. ಇದಕ್ಕೆ ಸರಿಯಾದ ಉತ್ತರ ಡಿ ಆಯ್ಕೆ ನಪುಂಸಕ ಲಿಂಗ ಎಂಬುದು ಸರಿಯಾಗುತ್ತದೆ. ಆರನೇ ಪ್ರಶ್ನೆ, ಶ್ರೀನಗರದ ದಾಲ್ ಸರೋವರ ನೋಡಲು ಬಲು ಸುಂದರ. ಈ ವಾಕ್ಯದಲ್ಲಿನ ಸುಂದರ ಪದ. ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ಬಿ ಆಯ್ಕೆ ಗುಣವಿಶೇಷಣ ಎಂಬುದು ಸುಂದರ ಪದ ಅಂತಕ್ಕಂಥದ್ದು ಗುಣವಿಶೇಷಣ ಆಗುತ್ತದೆ. ಏಳನೇ ಪ್ರಶ್ನೆ, ಗಡಿಬಿಡಿಯಿಂದ ಹೊಲವನ್ನು ಉಳುವಾಗ ಮುಳ್ಳನ್ನು ತುಳಿದು ಕಂಬನಿ ಸುರಿಸಿದೆ. ಮೇಲಿನ ವಾಕ್ಯದಲ್ಲಿ ಯಾವ ಪದ ಬಿಡಿಸಿದಾಗ ಲೋಪಸಂಧಿ ಏರ್ಪಡುತ್ತದೆ? ಇಲ್ಲಿ ಡಿ ಆಯ್ಕೆ ಮುಳ್ಳನ್ನು, ಮುಳ್ಳು ಪ್ಲಸ್ ಅನ್ನು ಮುಳ್ಳನ್ನು, ಇದು ಲೋಪಸಂಧಿ ಉದಾಹರಣೆ ಆಗುತ್ತದೆ. ಮುಳ್ಳನ್ನು ಡಿ ಆಯ್ಕೆ 4ನೇ ಆಯ್ಕೆ. ಎಂಟನೇ ಪ್ರಶ್ನೆ, ದೀಪ್ತಿಯು ಮೃಗಾಲಯಕ್ಕೆ ಭೇಟಿ ನೀಡಿದಳು. ಅಡಿಗೆರೆ ಎಳೆದ ಪದವು ಸೂಚಿಸುವ ವಿಭಕ್ತಿ. ಮೃಗಾಲಯಕ್ಕೆ ಚತುರ್ಥಿಗೆ ಈಕೆ ಅಂತಕ್ಕಂಥದ್ದು ಬಿ ಆಯ್ಕೆ 2ನೇ ಆಯ್ಕೆ ಅಂತಕ್ಕಂಥದ್ದು ಚತುರ್ಥಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತದೆ. 9ನೇ ಪ್ರಶ್ನೆ, ಮಹಾಕರುಣಾಳು, ಖಗ ಮೃಗ ಕೃಪಾಳು, ಗಿಡ ಮರ ದಯಾಳು. ಈ ವಾಕ್ಯದಲ್ಲಿ ಖಗ ಪದ ನೀಡುವ ಅರ್ಥ. ಖಗ ಅಂತಕ್ಕಂಥದ್ದು ಪಕ್ಷಿ ಅಂತಕ್ಕಂಥ 2ನೇ ಆಯ್ಕೆ ಅಂತಕ್ಕಂಥ ಬಿ ಆಯ್ಕೆ ಸರಿ ಇದೆ. 10ನೇ ಪ್ರಶ್ನೆ, ಚಿರಂಜೀವಿ ಎಂದು ಸಂಬೋಧಿಸಿ ಪತ್ರ ಪ್ರಾರಂಭಿಸುವುದು ಕಿರಿಯರಿಗೆ. ಈ ಆಯ್ಕೆ ಅಂತಕ್ಕಂಥ ಸರಿ ಇದೆ ನೋಡ್ರಿ, ಕಿರಿಯರಿಗೆ. ಇನ್ನು 11ನೇ ಪ್ರಶ್ನೆ, ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದ ವಾಕ್ಯ. ಇದಕ್ಕೆ ಸರಿಯಾದ ಉತ್ತರ ಸಿ ಆಯ್ಕೆ ನಾನೊಬ್ಬ ಸೈನಿಕ, ನನಗೇಕೆ ರಕ್ಷಣೆ, ಇದು ನನ್ನ ಊರು, ಇವರೆಲ್ಲ ನನ್ನ ಜನ ಎಂದರು. ಸಿ ಆಯ್ಕೆ ಅಂತಕ್ಕಂಥದ್ದು ಸರಿಯಾಗಿದೆ. 12ನೇ ಪ್ರಶ್ನೆ, ಅನುಕೂಲ ಪದದ ವಿರುದ್ಧಾರ್ಥಕ ಪದ ಅನಾನುಕೂಲ. ಬಿ ಆಯ್ಕೆ 2ನೇ ಆಯ್ಕೆ ಅಂತಕ್ಕಂಥ ಅನಾನುಕೂಲ ಅಂತಕ್ಕಂಥದ್ದು ಸರಿಯಾಗಿದೆ. 13ನೇ ಪ್ರಶ್ನೆ ಸರಿ ಉತ್ತರ ನೋಡೋಣ. ಕೆಲವು ಸಲ ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯವೂ ನಡೆಯುವುದಿಲ್ಲ. ಇದನ್ನು ಏನಂತ ಕರಿತೀವಪ್ಪ ಅಂದ್ರೆ ಎ ಆಯ್ಕೆ ಪ್ರಕೃತಿ ಭಾವ ಎನ್ನುತ್ತೇವೆ. 14ನೇ ಪ್ರಶ್ನೆ, ತ್ರೇತಾಯುಗದ ರಾಮನ, ದ್ವಾಪರದ ಕೃಷ್ಣನ, ಕಲಿಯುಗದ ಕಲ್ಕಿನ ಕಂಡಾನ. ಜಾಂಬು ನದಿ ದಂಡೆಯ ಜಂಬು ನೇರಲ ಹಣ್ಣು, ಕೃತಯುಗದ ಕೊನೆಗುವ ಉಂಡಾನ. ಮೇಲಿನ ಪದ್ಯದಲ್ಲಿ ರಾಮ ಜೀವಿಸಿದ್ದ ಯಾವುದಪ್ಪ ಅಂದ್ರೆ ಮೊದಲೇ ಹೇಳ್ಯಾರ ತ್ರೇತಾಯುಗದ ರಾಮನ. ತ್ರೇತಾಯುಗ ಅಂತಕ್ಕಂಥದ್ದು ಐತೆ ನೋಡ್ರಿ, ತ್ರೇತಾಯುಗ. ಬಿ ಆಯ್ಕೆ ಅಂತಕ್ಕಂಥದ್ದು ಸರಿಯಾಗಿದೆ. ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ, ನನ್ನ ಕಂದ ಯಾವಾಗಲೂ ಜಯವಂತನಾಗಲಿ ಎಂದು ಅಮ್ಮ ದೇವರಲ್ಲಿ ಬೇಡುತ್ತಾಳೆ. ಬೇಡುತ್ತಾಳೆ ಪದವು ಸೂಚಿಸುವ ಕಾಲ ವರ್ತಮಾನ ಕಾಲ. ಉತ್ತು ಪ್ರತ್ಯಯ ಅಂತಕ್ಕಂಥ ಬಂದಾಗ ಅದು ವರ್ತಮಾನ ಕಾಲ ಆಗಿರ್ತೈತಿ. 16ನೇ ಪ್ರಶ್ನೆ, ಈಗ ಬಂದರು ಪದದ ಧಾತು ರೂಪ ಬರು ಅಂತಕ್ಕಂಥ ಸಿ ಆಯ್ಕೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗುತ್ತದೆ. ಇಂಗ್ಲಿಷ್ ಮೇಲಿನ ಪ್ರಶ್ನೆಗಳು ಪ್ರಾರಂಭ. ಈಗ ಇಂಗ್ಲಿಷ್ ಮೇಲಿನ ಮೊದಲನೇ ಪ್ರಶ್ನೆ ನೋಡೋಣ ಬನ್ನಿ. 1ನೇ ಪ್ರಶ್ನೆ, ಅನಿಲ್ ಆ್ಯಂಡ್ ಅನು ಆರ್ ಚೈಲ್ಡ್ಹುಡ್ ಫ್ರೆಂಡ್ಸ್.
ದ ಅಂಡರ್ಲೈನ್ ವರ್ಡ್ ಆರ್ ಅನಿಲ್ಕ ಮತ್ತು ಅನುಗ ಅಂಡರ್ಲೈನ್ ಮಾಡ್ಯಾರ. ಇವು ಏನು ಆಗ್ತವಪ್ಪ ಅಂದ್ರೆ ನೌನ್ ಅಂತಕ್ಕಂಥ ಎ ಆಯ್ಕೆ ಅಂತಕ್ಕಂಥದ್ದು ಸರಿಯಾಗಿದೆ. ಎರಡನೇ ಪ್ರಶ್ನೆ, ದ ಮೀನಿಂಗ್ ಆಫ್ ದ ವರ್ಡ್ ಟ್ಯಾಲೆಂಟ್. ಟ್ಯಾಲೆಂಟ್ ಇದಕ್ಕೆ ಇದರ ಅರ್ಥ ಕೊಡ್ತಕ್ಕಂಥದ್ದು ಇದರಲ್ಲಿ ಯಾವುದಿದೆಪ್ಪ ಸಿ ಆಯ್ಕೆ ಎಬಿಲಿಟಿ, ಸಾಮರ್ಥ್ಯ ಎಂಬುದು ಇದಕ್ಕೆ ಸರಿ ಆಗ್ತೈತಿ. ಇನ್ನು ಮೂರನೇ ಪ್ರಶ್ನೆ, ದ ಸೂಪರ್ಲೇಟಿವ್ ಡಿಗ್ರಿ ಆಫ್ ದ ವರ್ಡ್ ಹೈ. ಇದಕ್ಕೆ ಹೈಯೆಸ್ಟ್, ದ ಹೈಯೆಸ್ಟ್, ಹೈ ಅಂತಕ್ಕಂಥದ್ದು ಇದರ ಸೂಪರ್ಲೇಟಿವ್ ಡಿಗ್ರಿ ಹೈಯೆಸ್ಟ್. ನಾಲ್ಕನೇ ಪ್ರಶ್ನೆ, ದ ಅಪೋಸಿಟ್ ಆಫ್ ದ ವರ್ಡ್ ಆಲ್ವೇಸ್ ಈಸ್. ಆಲ್ವೇಸ್ ಅಪೋಸಿಟ್ ವರ್ಡ್ ಯಾವುದಪ್ಪ ಅಂದ್ರೆ ನೆವರ್, ಸಿ ಆಯ್ಕೆ ಅಂತಕ್ಕಂಥ ನೆವರ್ ಅಂತಕ್ಕಂಥ ಆಗ್ತೈತಿ. ಐದನೇ ಪ್ರಶ್ನೆ, ರೈಟ್ ಇನ್ ಒನ್ ವರ್ಡ್ ಒನ್ ಹೂ ಡ್ರೈವ್ಸ್ ಎ ಕೋಚ್. ಇದಕ್ಕೆ ಸರಿಯಾದ ಉತ್ತರ ಡಿ ಆಯ್ಕೆ ಕೋಚ್ ಮ್ಯಾನ್ ಅಂತಕ್ಕಂಥದ್ದು ಸರಿಯಾಗುತ್ತದೆ. ಆರನೇ ಪ್ರಶ್ನೆ, ದ ಪ್ಲೂರಲ್ ಫಾರ್ಮ್ ಆಫ್ ದ ವರ್ಡ್ ಚೈಲ್ಡ್ ಈಸ್ ಚಿಲ್ಡ್ರನ್. ಚೈಲ್ಡ್ ಬಹುವಚನ ರೂಪ, ಚಿಲ್ಡ್ರನ್ ಪ್ಲೂರಲ್ ಫಾರ್ಮ್. ಏಳನೇ ಪ್ರಶ್ನೆ, ದ ಆಕ್ಷನ್ ವರ್ಡ್ ಇನ್ ದ ಸೆಂಟೆನ್ಸ್ ಅಂದ್ ವರ್ಬ್ ವಿ ಪ್ಲೇ ಇನ್ ದ ಈವ್ನಿಂಗ್. ಪ್ಲೇ ಅಂತಕ್ಕಂಥದ್ದು ಆಕ್ಷನ್ ವರ್ಡ್ ಆರ್ ವರ್ಬ್ ಅಂತಕ್ಕಂಥ ಐತಿ ಕ್ರಿಯಾಪದ. ಎಂಟನೇ ಪ್ರಶ್ನೆ, ದ ವರ್ಡ್ ದಟ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಎಲಿಫೆಂಟ್, ಟೈಗರ್, ಹಾರ್ಸ್, ಜೀಬ್ರಾ. ಇದರಲ್ಲಿ ನಾವು ವೈಲ್ಡ್ ಮತ್ತು ಡೊಮೆಸ್ಟಿಕ್ ಅನಿಮಲ್ ಅಂತಕ್ಕಂಥ ದೃಷ್ಟಿಕೋನದಿಂದ ನೋಡಿದಾಗ ಡಿ ಆಯ್ಕೆ ಅಂತಕ್ಕಂಥ ಹಾರ್ಸ್ ಅಂತಕ್ಕಂಥದ್ದು ನಮಗೆ ಸರಿ ಅಂತಕ್ಕಂಥದ್ದು ಆಗ್ತೈತಿ. ಇನ್ನು ಒಂಬತ್ತನೇ ಪ್ರಶ್ನೆ, ಐಡೆಂಟಿಫೈ ದ ಎಡ್ವರ್ಬ್. ಎಡ್ವರ್ಬ್ ಅಂತಕ್ಕಂಥ ಯಾವುದಿದೆಪ್ಪ ಸಿ ಆಯ್ಕೆ ಕರೆಕ್ಟ್ಲಿ, ಕರೆಕ್ಟ್ಲಿ. ಹತ್ತನೇ ಪ್ರಶ್ನೆ, ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ಪ್ರೇ ಈಸ್. ಪ್ರೇ ಇದರ ಪಾಸ್ಟ್ ಟೆನ್ಸ್ ಫಾರ್ಮ್ ಪ್ರೇಡ್, ಸಿ ಆಯ್ಕೆ ಅಂತಕ್ಕಂಥ ಸರಿ ಇದೆ. 11ನೇ ಪ್ರಶ್ನೆ, ದ ಫ್ರೆಂಡ್ಲಿ ಕವ್ ಆಲ್ ರೆಡ್ ಅಂಡ್ ವೈಟ್ ಐ ಲವ್ ವಿತ್ ಆಲ್ ಮೈ ಹಾರ್ಟ್ ಸಿ ಗಿವ್ಸ್ ಮೀ ಕ್ರೀಮ್ ವಿತ್ ಆಲ್ ಹರ್ ಮೈಟ್ ಟು ಈಟ್ ವಿತ್ ಆಪಲ್ ಟಾಟ್. ದ ವರ್ಡ್ ದಟ್ ರೈಮ್ಸ್ ವಿತ್ ದ ವರ್ಡ್ಸ್ ವೈಟ್. ಇದರ ರೈಮಿಂಗ್ ವರ್ಡ್ ಮೈಟ್, ವೈಟ್ ಮೈಟ್. 12ನೇ ಪ್ರಶ್ನೆ ನೋಡೋಣ ಬನ್ನಿ. ಕವ್ ಮೂಸ್ ಸೌಂಡ್ ಸಂಬಂಧ ಐತಿ, ಡಾಗ್ ಸೌಂಡ್ ಏನಪ್ಪ ಅಂದ್ರೆ ಬಾರ್ಕ್, ಬಿ ಆಯ್ಕೆ ಅಂತಕ್ಕಂಥ 12ನೇ ಪ್ರಶ್ನೆ ಸರಿ ಉತ್ತರ ಬಿ, ಎರಡನೇ ಆಯ್ಕೆ. 13ನೇ ಪ್ರಶ್ನೆ, ದ ಪ್ಲೂರಲ್ ಫಾರ್ಮ್ ಆಫ್ ದ ವರ್ಡ್ ಫಾರೆಸ್ಟ್. ಫಾರೆಸ್ಟ್ ಬಹುವಚನ ರೂಪ ಫಾರೆಸ್ಟ್ಸ್, ಎ ಆಯ್ಕೆ. 14ನೇ ಪ್ರಶ್ನೆ, ದ ಲಿಟಲ್ ಚೈಲ್ಡ್ ವಾಂಟೆಡ್ ಡ್ಯಾಶ್ ರೀಡ್ ಎ ಬುಕ್ ಟು ರೂಡ್ ಎ ಬುಕ್, ಬಿ ಅಂತಕ್ಕಂಥ ಆಯ್ಕೆ ಸರಿ ಇದೆ. 15ನೇ ಪ್ರಶ್ನೆ, ಐ ಆಮ್ ಗೋಯಿಂಗ್ ಟು ದ ಡಾಕ್ಟರ್. ದ ಅಪ್ರೋಪ್ರಿಯೇಟ್ ಕ್ವಶನ್ ಟು ಬಿ ಫ್ರೇಮ್ ಟು ಗೆಟ್ ಅಂಡರ್ಲೈನ್ ವರ್ಡ್ ಆಸ್ ಆನ್ಸರ್ ಈಸ್. ಅಂಡರ್ಲೈನ್ ವರ್ಡ್ ಟು ದ ಡಾಕ್ಟರ್ ಅಂತಕ್ಕಂಥ ಐತಿ, ಅದಕ್ಕೆ ಕ್ವಶನ್ ಬರುವ ರೀತಿಯಲ್ಲಿ ಯಾವುದಪ್ಪ ಡಿ ಆಯ್ಕೆ ವೇರ್ ಆರ್ ಯು ಗೋಯಿಂಗ್. ನೀ ಎಲ್ಲಿಗೆ ಹೋಗ್ತಪ್ಪ ಅಂದ್ರೆ ಡಾಕ್ಟರ್ ಹತ್ರ ಹೋಗ್ತಾ ಇದ್ದಾರ. 14ನೇ ಪ್ರಶ್ನೆ, ಫಸ್ಟ್ ಅನಿಮಲ್ ಸ್ಪೆಡ್ ದ ರಮಣ ಮಹರ್ಷಿ. ದ ಮೀನಿಂಗ್ಫುಲ್ ಸೆಂಟೆನ್ಸ್ ದಟ್ ಕ್ಯಾನ್ ಬಿ ಫಾರ್ಮ್ಡ್ ಬೈ ರಿಅರೇಂಜಿಂಗ್ ದ ಜಂಬಲ್ ವರ್ಡ್ಸ್. ಇದಕ್ಕೆ ಸರಿಯಾದ ಉತ್ತರ ದ ರಮಣ ಮಹರ್ಷಿ ಪೆಡ್ ದ ಅನಿಮಲ್ಸ್ ಫಸ್ಟ್, ಬಿ ಆಯ್ಕೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗುತ್ತದೆ. ಇಂಗ್ಲಿಷ್ ಮೇಲಿನ 16 ಪ್ರಶ್ನೆಗಳು ಅಂತಕ್ಕಂಥ ಮುಕ್ತಾಯ ಅದು. ಈಗ ಮುಂದಿನ ವಿಷಯ ಅಂತಕ್ಕಂಥದ್ದು ಗಣಿತದ ಮೇಲಿನ 16 ಪ್ರಶ್ನೆಗಳು ಪ್ರಾರಂಭ. ಈಗ ಗಣಿತದ ಮೇಲಿನ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. 3, 5, 0, 6, 8 ಅಂಕಿಗಳನ್ನು ಪುನಃ ಉಪಯೋಗಿಸದೆ ರಚಿಸಬಹುದಾದ 5 ಅಂಕಿಗಳ ಕನಿಷ್ಠ ಸಂಖ್ಯೆ. ಕನಿಷ್ಠ ಸಂಖ್ಯೆ ಅಂದ್ರೆ ಚಿಕ್ಕ ಸಂಖ್ಯೆ ಯಾವುದಪ್ಪ ಅಂದ್ರೆ ಈ ಬಿ ಆಯ್ಕೆ ಅಂತಕ್ಕಂಥ 30,568 ಅಂತಕ್ಕಂಥದಕ್ಕೆ ಸರಿಯಾಗುತ್ತದೆ. ಎರಡನೇ ಪ್ರಶ್ನೆ, 3 ರೆಕ್ಕೆಗಳಿರುವ ಪ್ಯಾನಿನಲ್ಲಿ ರೆಕ್ಕೆಗಳ ನಡುವೆ ಉಂಟಾಗುವ ಕೋನ ಅಂತಕ್ಕಂಥ ಐತಿ ನೋಡ್ರಿ. ಅಂದ್ರೆ 360 ಡಿಗ್ರಿಯನ್ನ 3 ಭಾಗ ಮಾಡಿದಾಗ ನಮ್ 120 ಡಿಗ್ರಿ ಆಗ್ತೈತಿ. 120 ಡಿಗ್ರಿ ಅಂತಕ್ಕಂಥದ್ದು ಯಾವ ಕೋನಪ್ಪ ಅಂದ್ರೆ ಅದು ಡಿ ಆಯ್ಕೆ ವಿಶಾಲ ಕೋನ ಅಂತಕ್ಕಂಥದ್ದು ಸರಿ ಇದೆ. ಇನ್ನು ಮೂರನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ 3/5 ಸಮಾನ ಭಿನ್ನರಾಶಿಗಳು. ಸಮಾನ ಭಿನ್ನರಾಶಿಗಳು ಅಂತಕ್ಕಂಥದ್ದು ಯಾವುದಿದೆಪ್ಪ ಅಂದ್ರೆ ಸಿ ಆಯ್ಕೆ ಅಂತಕ್ಕಂಥದ್ದು 6/10 ಮತ್ತು 12/20 ಅಂತಕ್ಕಂಥದ್ದು. 3 ಎಳ್ಳೆ 6, 5 ಎಳ್ಳೆ 10, 3 4 12, 5 4 20 ಅಂತಕ್ಕಂಥದ್ದು ಮೂರನೇದ ಸರಿಯಾದ ಉತ್ತರ ಸಿ ಆಯ್ಕೆ. 4ನೇ ಪ್ರಶ್ನೆ ಅಂತಕ್ಕಂಥ ನೋಡಿದಾಗ 4ನೇ ಪ್ರಶ್ನೆ ಈ ರೀತಿಯಾಗಿದೆ. 48,068 ಮೈನಸ್ 39,541 ಪ್ಲಸ್ 62,107. ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ಬಿ ಆಯ್ಕೆ 70,634 ಎಂಬುದು ಸರಿಯಾಗಿದೆ. 5ನೇ ಪ್ರಶ್ನೆ, 30 ಪೆನ್ನುಗಳ ಬೆಲೆ 360 ಆದರೆ ಒಂದು ಪೆನ್ನಿನ ಬೆಲೆ ಅಂತಕ್ಕಂಥದ್ದು ಕೇಳ್ಯಾರ. ಒಂದು ಪೆನ್ನಿನ ಬೆಲೆ ಅಂತಕ್ಕಂಥದ್ದು 12 ರೂಪಾಯಿ ಆಗ್ತೈತಿ. ಎ ಆಯ್ಕೆ ಅಂತಕ್ಕಂಥದಕ್ಕೆ ಸರಿಯಾಗಿದೆ. 6ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ
12ರಿಂದ ಭಾಗಿಸಿದಾಗ ಶೇಷ 7 ಬರುವ ಸಂಖ್ಯೆ 7 ಬರ್ತಕ್ಕಂಥದ್ದು ಯಾವ್ದು ಬರ್ತದಪ್ಪ? ಡಿ ಆಯ್ಕೆ. 163ಕ್ಕೆ 12ರಲ್ಲಿ ಭಾಗಾಕಾರ ಮಾಡಿದಾಗ 7 ಅಂತಕ್ಕಂಥ ಶೇಷ ಅಂತಕ್ಕಂಥದ್ದು ಬರುತ್ತದೆ. 7ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗದ ಭಿನ್ನರಾಶಿ ರೂಪ 9/15 ಆಗಿದೆ. ಇದರ ದಶಮಾಂಶ ರೂಪ ಅಂತಕ್ಕಂಥ ಕೇಳ್ಯಾರ. 9/15ರ ದಶಮಾಂಶ ರೂಪ ಅಂತಕ್ಕಂಥ ಸಿ ಆಯ್ಕೆ 0.6 ಅಂತಕ್ಕಂಥದ್ದು ಆಗುತ್ತದೆ. 8ನೇ ಪ್ರಶ್ನೆ, ನೀತು ವಾಯು ಸಂಚಾರಕ್ಕೆ ಉದ್ಯಾನವನಕ್ಕೆ ಹೋಗುತ್ತಾಳೆ. ಅಲ್ಲಿ ಆಯತಾಕಾರದ ಉದ್ಯಾನವನದಲ್ಲಿ 4 ಸುತ್ತು ನಡೆಯುತ್ತಾಳೆ. ಉದ್ಯಾನವನದ ಉದ್ದ 160 ಮೀಟರ್ ಮತ್ತು ಅಗಲ 40 ಮೀಟರ್ ಆಗಿದೆ. ಅವಳು ಉದ್ಯಾನದಲ್ಲಿ ನಡೆದ ಒಟ್ಟು ದೂರ ಅಂತಕ್ಕಂಥ ಎಷ್ಟು ಆಗ್ತೈತಪ್ಪ ಅಂದ್ರೆ ಆಯತದ ಸುತ್ತಳತೆ ಕಂಡಿಡಿದು 4ನೇ ಗುಣಾಕಾರ ಮಾಡಿದಾಗ 1600 ಮೀಟರ್ ಅಂತಕ್ಕಂಥದ್ದು ಬರ್ತೈತಿ. 1600 ಮೀಟರ್. ಡಿ ಆಯ್ಕೆ. ಸಲ್ಮಾನ್ ಮತ್ತು ಸಂಜಯ್ ಇವರಿಬ್ಬರ ಬಳಿ ಇರುವ ಒಟ್ಟು ಹಣ 1,10,735. ಅದರಲ್ಲಿ ಸಂಜಯ್ನ ಹತ್ತಿರ ಇರುವ ಹಣ 58,946ಗಳಾದರೆ ಸಲ್ಮಾನ್ ಹತ್ತಿರ ಇರುವ ಹಣ ಅಂತಕ್ಕಂಥ ಐತಿ. ಇದಕ್ಕೆ ಸರಿಯಾದ ಉತ್ತರ 51,789 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. 10ನೇ ಪ್ರಶ್ನೆ, ಈಗ ಲಿಯಾಳು ಪ್ರತಿದಿನ 750 ml ಮಿಲಿಲೀಟರ್ ಹಾಲನ್ನು ಕೊಂಡುಕೊಳ್ಳುತ್ತಾಳೆ. ಅವಳು ಒಂದು ವಾರದಲ್ಲಿ ಕೊಂಡುಕೊಂಡ ಹಾಲಿನ ಪ್ರಮಾಣ, ಒಂದು ವಾರದಲ್ಲಿ 7 ದಿನ ಇರ್ತಾವೆ, 750ಕ್ಕೆ 7ರಲ್ಲೇ ನಾವು ಗುಣಾಕಾರ ಅಂತಕ್ಕಂಥ ಮಾಡಿದಾಗ ಉತ್ತರ ಅಂತಕ್ಕಂಥ ಎಷ್ಟು ಆಗ್ತದಪ್ಪ ಅಂದ್ರೆ ಇಲ್ಲಿ ಬಿ ಆಯ್ಕೆ 5 ಲೀಟರ್ 250 ಮಿಲಿಲೀಟರ್. 11ನೇ ಪ್ರಶ್ನೆ, ಕೊಟ್ಟಿರುವ ಸ್ತಂಭ ನಕ್ಷೆಯು ಧನ್ವೀತನು ವಾರ್ಷಿಕ ಪರೀಕ್ಷೆಯಲ್ಲಿ ಪಡೆದ ಅಥವಾ ಗಳಿಸಿದ ಅಂಕಗಳನ್ನು ಸೂಚಿಸುತ್ತದೆ. ತೆಳಗೆ ಏನು ಕೊಟ್ಟಾರ ನೋಡ್ರಿ. ಗಣಿತ ಮತ್ತು ಸಮಾಜ ವಿಜ್ಞಾನ ವಿಷಯಗಳಲ್ಲಿ ಗಳಿಸಿದ ಅಂಕಗಳ ವ್ಯತ್ಯಾಸ ಅಂತಕ್ಕಂಥ ಕೊಟ್ಟಾರ. ಅಂಕಗಳ ನಡುವಿನ ವ್ಯತ್ಯಾಸ. ಇಲ್ಲಿ ಗಣಿತದ ವಿಷಯಕ್ಕೆ 90 ಅಂಕ ಪಡೆದುಕೊಂಡಾನ. ಇಲ್ಲಿ ಸಮಾಜ ವಿಜ್ಞಾನಕ್ಕೆ 80 ಅಂಕ ಪಡ್ಕೊಂಡಾನ. 90ರಾಗ 80 ಕಳೆದಾಗ ನಮಗೆ ಉತ್ತರ ಅಂತಕ್ಕಂಥದ್ದು ಬಿ ಆಯ್ಕೆ 10 ಅಂತಕ್ಕಂಥದ್ದು ಸರಿಯಾಗುತ್ತದೆ. 12ನೇ ಪ್ರಶ್ನೆ, ಈಗ ಕೊಟ್ಟಿರುವ ಜಲಾಕೃತಿಯಿಂದ ಉಂಟಾಗುವ ಘನಾಕೃತಿ. ಇಲ್ಲಿ ಚಿತ್ರ ನೋಡಕತ್ರಿ. ಇದು ಈ ಜಲಾಕೃತಿ ಎದ್ರದಪ್ಪ ಅಂತ ಕೇಳಿದಾಗ ಘನಾಕೃತಿಯ ಒಂದು ಘನಾಕೃತಿ ಆಗಿದೆ. ಘನ. ಸಿ ಆಯ್ಕೆ. 13ನೇ ಪ್ರಶ್ನೆ, ಈಗ ಈ ಕೆಳಗಿನವುಗಳಲ್ಲಿ 24ರ ಅಪವರ್ತನಗಳು. 24ರ ಎಲ್ಲ ಅಪವರ್ತನಗಳು ಯಾವಪ್ಪ ಅಂದ್ರೆ ಎ ಆಯ್ಕೆದಾಗ ಅದಾವ ನೋಡ್ರಿ. 1, 2, 3, 4, 6, 8, 12, 24. ಎ ಆಯ್ಕೆ ಸರಿ ಇದೆ. 14ನೇ ಪ್ರಶ್ನೆ, ಈಗ ಲಕ್ಷ್ಮೀ ತಳು ಭಾನುವಾರ 2 ಕಿಲೋಮೀಟರ್ 650 ಮೀಟರ್ ಮತ್ತು ಸೋಮವಾರ 1 ಕಿಲೋಮೀಟರ್ 850 ಮೀಟರ್ ನಡೆಯುತ್ತಾಳೆ. ಅವಳು ನಡೆದ ಒಟ್ಟು ದೂರ ಅಂತಕ್ಕಂಥದ್ದು ಪ್ರಶ್ನೆ ಮಾಡ್ಯಾರ. ಒಟ್ಟು ದೂರ ಎಷ್ಟು ನಡೀತಾಳಪ್ಪ ಅಂದ್ರೆ ಬಿ ಆಯ್ಕೆ 4 ಕಿಲೋಮೀಟರ್ 500 ಮೀಟರ್ ಅಂತಕ್ಕಂಥ ದೂರ ನಡೆಯುತ್ತಾಳೆ. 15ನೇ ಪ್ರಶ್ನೆ, ಈಗ ತ್ರಿಶಾಳ ವಯಸ್ಸು 8 ವರ್ಷ 9 ತಿಂಗಳು ಮತ್ತು ತ್ರಿವೇಣಿಯ ವಯಸ್ಸು 11 ವರ್ಷ 5 ತಿಂಗಳು ಆಗಿವೆ. ಅವರಿಬ್ಬರ ಒಟ್ಟು ವಯಸ್ಸು ಎಷ್ಟು ಒಂದಾಗಿ ಎರಡನ್ನು ನಾವು ಕೂಡಿಸ್ಕೋಬೇಕಾಗ್ತೈತಿ. ಅವರಿಬ್ಬರ ಒಟ್ಟು ವಯಸ್ಸು ಎಷ್ಟಪ್ಪ ಅಂದ್ರೆ 20 ವರ್ಷ 2 ತಿಂಗಳು ಅಂತಕ್ಕಂಥವು ಆಗುತ್ತದೆ. 16ನೇ ಪ್ರಶ್ನೆ, ಒಂದು ಬಸ್ಸು 8 ಗಂಟೆಯಲ್ಲಿ 592 ಕಿಲೋಮೀಟರ್ ಚಲಿಸುತ್ತದೆ. ಹಾಗಾದರೆ ಬಸ್ಸು 1 ಗಂಟೆಯಲ್ಲಿ ಚಲಿಸಿದ ದೂರ ಅಂತಕ್ಕಂಥದ್ದು ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ 1 ಗಂಟೆಗೆ 74 ಕಿಲೋಮೀಟರ್ ಚಲಿಸ್ತೈತೆ ಆ ಬಸ್. ಇನ್ನು ಗಣಿತದ ಮೇಲಿನ 16 ಪ್ರಶ್ನೆಗಳು ಮುಕ್ತಾಯ ಆದವು. ಈಗ ವಿಜ್ಞಾನದ ಮೇಲಿನ 16 ಪ್ರಶ್ನೆಗಳು ಅಂತಕ್ಕಂಥ ಪ್ರಾರಂಭ. ಈಗ 1ನೇ ಪ್ರಶ್ನೆ, ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ. ನೀರಿನ ಅಣುಸೂತ್ರ H2O. H ಅಂದ್ರೆ ಹೈಡ್ರೋಜನ್, O ಅಂದ್ರೆ ಆಕ್ಸಿಜನ್. ಹೈಡ್ರೋಜನ್ ಪರಮಾಣುಗಳು 2 ಇರ್ತಾವೆ, ಆಕ್ಸಿಜನ್ ಪರಮಾಣು 1 ಇರ್ತೈತಿ. ಅದಕ್ಕಾಗಿ 2 ಅನುಪಾತ 1. ಸಿ ಆಯ್ಕೆ ಇದಕ್ಕೆ ಸರಿಯಾಗಿದೆ. 2ನೇ ಪ್ರಶ್ನೆ, ಅಣೆಕಟ್ಟಿನ ಬಾಗಿಲುಗಳ ಮೂಲಕ ಹರಿಯುತ್ತಿರುವ ನೀರು ಈ ಶಕ್ತಿಗೆ ಉದಾಹರಣೆ. ಹರಿಯುತ್ತಿರುವ ನೀರು ಅಂತಕ್ಕಂಥದ್ದು ಯಾವ ಶಕ್ತಿಗೆ ಉದಾಹರಣೆ ಆಗ್ತಪ್ಪ ಅಂದ್ರೆ ಇದು ಚಲನ ಶಕ್ತಿ. ಒಂದು ವೇಳೆ ಅಣೆಕಟ್ಟೆಯಲ್ಲಿ ಸಂಗ್ರಹವಾಗಿರ್ತಕ್ಕಂಥ ನೀರು ಅಂದಾಗ ಸಿ ಆಯ್ಕೆ ಆಗ್ತೈತಿ ಇದಕ್ಕೆ. 3ನೇ ಪ್ರಶ್ನೆ, ವಾಯುವಿನಲ್ಲಿ ಆಕ್ಸಿಜನ್ ಪ್ರಮಾಣ 21%. ಎ ಆಯ್ಕೆ ಅಂತಕ್ಕಂಥ ಸರಿಯಾಗಿದೆ. 4ನೇ ಪ್ರಶ್ನೆ, ಕಲ್ಲಿದ್ದಲು ನಿರ್ಮಾಣಗೊಳ್ಳಲು ಅವಶ್ಯವಾದ ಅಂಶ. ಯಾವ ಅಂಶ ಬೇಕಪ್ಪ ಅಂದ್ರೆ ಹೆಚ್ಚಿನ ಉಷ್ಣತೆ ಬೇಕು ಮತ್ತು ಹೆಚ್ಚಿನ ಒತ್ತಡ ಅಂತಕ್ಕಂಥದ್ದಾಗ ಹಸಿ ಮರಗಳು ಅಂತಕ್ಕಂಥ ಭೂಮಿ ಅಂತರಾಳ ಸೇರ್ಕೊಂಡಾಗ ಹೆಚ್ಚಿನ ಉಷ್ಣತೆ ಮತ್ತು ಹೆಚ್ಚಿನ ಒತ್ತಡದಿಂದ ಕಲ್ಲಿದ್ದಲು ಅಂತಕ್ಕಂಥ ನಿರ್ಮಾಣಗೊಳ್ತೈತಿ. 5ನೇ ಪ್ರಶ್ನೆ, ಸೌರಶಕ್ತಿಯನ್ನು ಬಳಸಿ ಕೆಲಸ ನಿರ್ವಹಿಸುವ ಸಾಧನ. ಇದರಲ್ಲಿ ಸೌರ ಒಲೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತದೆ. 6ನೇ ಪ್ರಶ್ನೆ,
ಸಸ್ಯಗಳ ಆಹಾರ ತಯಾರಿಕೆಯಲ್ಲಿ ಉತ್ಪತ್ತಿಯಾಗುವ ಪದಾರ್ಥ ಅಂತ ಕೇಳ್ಯಾರ. ಯಾವ ಪದಾರ್ಥ ಉತ್ಪತ್ತಿ ಆಗ್ತಪ್ಪ ಅಂದ್ರೆ ಇಲ್ಲಿ ಗ್ಲುಕೋಸ್ ಅಂತಕ್ಕಂಥ ಪದಾರ್ಥ ಉತ್ಪತ್ತಿ ಆಗ್ತೈತಿ. ಯಾವ ಅನಿಲ ಬಿಡುಗಡೆ ಆಗ್ತೈತಪ್ಪ ಅಂದ್ರೆ ಆಕ್ಸಿಜನ್ ಅನಿಲ ಬಿಡುಗಡೆ ಆಗ್ತೈತಿ. ಪದಾರ್ಥ ಗ್ಲುಕೋಸ್ ಅಂತಕ್ಕಂಥದ್ದು. 7ನೇ ಪ್ರಶ್ನೆ, ರಾಷ್ಟ್ರೀಯ ಅರಣ್ಯ ನೀತಿ ಪರಿಷ್ಕರಿಸಿದ ವರ್ಷ. ಎ ಆಯ್ಕೆ 1988ನೇ ವರ್ಷದಲ್ಲಿ. ಎ ಆಯ್ಕೆ. 8ನೇ ಪ್ರಶ್ನೆ, ದ್ರವರೂಪದ ಧಾತುವನ್ನು ಗುರುತಿಸಿ. ದ್ರವರೂಪದ ಧಾತು ಯಾವುದಪ್ಪ ಅಂತ ಕೇಳಿದಾಗ ಸಿ ಆಯ್ಕೆ ಪಾದರಸ ಎಂಬುದು ಇದಕ್ಕೆ ಸರಿಯಾಗಿದೆ. ಇನ್ನು 9ನೇ ಪ್ರಶ್ನೆ, ಗುಂಪಿಗೆ ಸೇರದ ಬೆಳೆ. ಗುಂಪಿಗೆ ಸೇರದ ಬೆಳೆ ಎ ಜೋಳ, ಬಿ ಗೋಧಿ, ಸಿ ಭತ್ತ, ಡಿ ಕಬ್ಬು ಅಂತಕ್ಕಂಥೈತಿ. ಆ ಮೇಲಿನ 3 ಬೆಳೆಗಳು ಅಂತಕ್ಕಂಥ ಏಕವಾರ್ಷಿಕ ಸಸ್ಯಗಳು ಅಂತಕ್ಕಂಥವದವು. ಆದ್ರೆ ಡಿ ಅಂತಕ್ಕಂಥದ್ದು ಕಬ್ಬು ಅಂತಕ್ಕಂಥದ್ದು ದ್ವೈವಾರ್ಷಿಕ ಸಸ್ಯ ಆಗೈತಿ. 10ನೇ ಪ್ರಶ್ನೆ, ಶಿಲೆಗಳಿಂದ ಆಗಿರುವ ಭೂಮಿಯ ಮೇಲ್ಪದರ. ಶಿಲೆಗಳಿಂದಾದ ಭೂಮಿಯ ಮೇಲ್ಪದರವೇ ಶಿಲಾಗೋಳ. ಸಿ ಆಯ್ಕೆ ಅಂತಕ್ಕಂಥದಕ್ಕೆ ಸರಿಯಾಗಿದೆ. 11ನೇ ಪ್ರಶ್ನೆ, ಕಲುಷಿತ ನೀರಿನಿಂದ ಬರುವ ರೋಗ. ಕಲುಷಿತ ನೀರಿನಿರ್ತಕ್ಕಂಥ ಬರ್ತಕ್ಕಂಥ ರೋಗ ಮಲೇರಿಯಾ ಅಂತಕ್ಕಂಥದಕ್ಕೆ ಸರಿ ಇದೆ. 12ನೇ ಪ್ರಶ್ನೆ, ಪೆಟ್ರೋಲ್ ಮತ್ತು ಡೀಸೆಲ್ಗೆ ಬದಲಾಗಿ ಬಳಸುವ ಇಂಧನ. ಇದಕ್ಕೆ ಸರಿಯಾದ ಉತ್ತರ ಸಿ ಆಯ್ಕೆ ನೈಸರ್ಗಿಕ ಅನಿಲ ಎಂಬುದು ಸರಿಯಾಗುತ್ತದೆ. 13ನೇ ಪ್ರಶ್ನೆ, ಅಣುವಿನಲ್ಲಿರುವ ಪರಮಾಣುಗಳ ಸಂಖ್ಯೆಯನ್ನು ಸಂಕೇತದ ಮೂಲಕ ಸೂಚಿಸುವುದು. ಅದೇ ಯಾವುದಪ್ಪ ಅಂದ್ರ ಅಣುಸೂತ್ರ ಅಂತಕ್ಕಂಥ ಎ ಆಯ್ಕೆ ಸರಿಯಾಗಿದೆ. 14ನೇ ಪ್ರಶ್ನೆ, ವಿಲೀನಗೊಳ್ಳುವ ವಸ್ತುವನ್ನ ಗುರುತಿಸಿ ಅಂತಕ್ಕಂಥೈತಿ. ವಿಲೀನಗೊಳ್ಳುವ ವಸ್ತು ಯಾವುದಪ್ಪ ಅಂದ್ರೆ ಅದ್ರಾಗ ಡಿ ಆಯ್ಕೆ ಸಕ್ಕರೆ ಅಂತಕ್ಕಂಥ ನೀರಿನಲ್ಲಿ ವಿಲೀನ ಅಂತಕ್ಕಂಥಗೊಳ್ತಕ್ಕಂಥ ಪದಾರ್ಥ. 15ನೇ ಪ್ರಶ್ನೆ, ನೀರು ತುಂಬಿದ ಗಾಜಿನ ಜಾಡಿಯೊಳಗೆ ಮರದ ತುಂಡು ತೇಲಲು ಕಾರಣ. ಮರದ ತುಂಡು ತೇಲಲು ಕಾರಣ ಏನಪ್ಪಾ ಅಂದ್ರೆ ಅದಕ್ಕೆ ಇಲ್ಲಿ ಸಿ ಆಯ್ಕೆ ಅಂತಕ್ಕಂಥ ಪ್ಲವನತೆ ಅಂತಕ್ಕಂಥದ್ದು ಇದಕ್ಕೆ ಕಾರಣೀಭೂತ ಆಗ್ತೈತಿ. ಅಂದ್ರೆ ನೀರಿನ ಮೇಲ್ಮುಖ ಬಲ ಅಂತಕ್ಕಂಥ ಹೆಚ್ಚಿರ್ತೈತಿ. ಆ ಮರದ ತುಂಡಿನ ಕೆಳಮುಖ ಬಲ ಕಡಿಮೆ ಇದ್ದಾಗ ತೇಲಲು ಪ್ರಾರಂಭ ಆಗ್ತೈತಿ, ಪ್ಲವನತೆ. 16ನೇ ಪ್ರಶ್ನೆ, ಈಗ ಡ್ರಾಸೇರ ಈ ಕಾರಣಕ್ಕಾಗಿ ಒಂದು ಕೀಟಗಳನ್ನು ಅವಲಂಬಿಸಿದೆ. ಕೀಟಗಾರಿ ಸಸ್ಯಗಳಿಗೆ ಏನು ಅವಶ್ಯವಾಗಿ ಬೇಕಪ್ಪ ಅಂದ್ರ ನೈಟ್ರೋಜನ್ ಅಂತಕ್ಕಂಥ ಬೇಕು. ಅದಕ್ಕಾಗಿ 16ನೇ ಪ್ರಶ್ನೆ ಸರಿ ಉತ್ತರ ನೈಟ್ರೋಜನ್ ಅಂತಕ್ಕಂಥದಕ್ಕೆ ಸರಿಯಾಗಿದೆ. ವಿಜ್ಞಾನದ ಮೇಲಿನ 16 ಪ್ರಶ್ನೆಗಳು ಅಂತಕ್ಕಂಥ ಮುಕ್ತಾಯ ಅದು. ಈಗ ಸಮಾಜ ವಿಜ್ಞಾನದ ಮೇಲಿನ 16 ಪ್ರಶ್ನೆಗಳು ಪ್ರಾರಂಭ. ಸಮಾಜ ವಿಜ್ಞಾನದಲ್ಲಿ 1ನೇ ಪ್ರಶ್ನೆ ಈ ರೀತಿಯಾಗಿದೆ. ಅವಿಭಕ್ತ ಕುಟುಂಬವನ್ನು ಪ್ರತಿನಿಧಿಸುವ ಸರಿಯಾದ ಹೇಳಿಕೆ. ಡಿ ಆಯ್ಕೆ ಐತಿ ನೋಡಲ್ಲಿ. ಕುಟುಂಬವು 4 ತಲೆಮಾರುಗಳನ್ನು ಹೊಂದಿದೆ. ಅಂದ್ರೆ 2ಕ್ಕಿಂತ ಹೆಚ್ಚು ತಲೆಮಾರುಗಳನ್ನು ಹೊಂದಿರತಕ್ಕಂಥ ಕುಟುಂಬವೇ ನಮ್ಗೆ ಅವಿಭಕ್ತ ಕುಟುಂಬ ಅಂತಕ್ಕಂಥ ಅನಿಸ್ತೈತಿ. ಈಗ 2ನೇ ಪ್ರಶ್ನೆ, ನಗರದ ಸಂಚಾರ ದಟ್ಟಣೆಯ ಸಮಸ್ಯೆಯನ್ನು ನಿವಾರಿಸಲು ಸೂಕ್ತವಾದ ಒಂದು ಕ್ರಮ ಯಾವುದಪ್ಪ ಅಂದ್ರ ಈ ಹೊರವರ್ತುಲ ರಸ್ತೆಗಳ ನಿರ್ಮಾಣ. ನಗರದಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾದಾಗ ಹೊರವರ್ತುಲ ರಸ್ತೆ ಮಾಡಿದಾಗ ಹೊರಗ ಹೋಗ್ತಕ್ಕಂಥ ವಾಹನಗಳ ಸಂಖ್ಯೆ ಕಡಿಮೆ ಆಗ್ತೈತೆ. ನಗರದಲ್ಲಿ ಹೋಗ್ತಕ್ಕಂಥ ವಾಹನಗಳ ಸಂಖ್ಯೆ. ಇನ್ನು 3ನೇ ಪ್ರಶ್ನೆ, ಇವರು ಸಂಗೀತ ಕ್ಷೇತ್ರದಲ್ಲಿ ಸಾಧಕರಾಗಿದ್ದಾರೆ. ಯಾರಪ್ಪ ಅಂದ್ರೆ ಇದ್ರಾಗ ಲತಾ ಮಂಗೇಶ್ಕರ್ ಅಂತಕ್ಕಂಥವ್ರು. ಎ ಆಯ್ಕೆ ಅಂತಕ್ಕಂಥದ್ದು ಸರಿಯಾಗಿದೆ. 4ನೇ ಪ್ರಶ್ನೆ, ಮೌಂಟ್ ಎವರೆಸ್ಟ್ ಏರಿದ ಭಾರತದ ಮೊದಲ ಭಾರತೀಯ ಮಹಿಳೆ ಬಚೇಂದ್ರಿ ಪಾಲ್. ಸಿ ಆಯ್ಕೆ ಅಂತಕ್ಕಂಥದ್ದು ಸರಿ ಇದೆ. 5ನೇ ಪ್ರಶ್ನೆ, ಫುಟ್ಬಾಲ್ ಒಂದು ಇದೊಂದು ಅಂತಾರಾಷ್ಟ್ರೀಯ ಕ್ರೀಡೆ. ಎ ಆಯ್ಕೆ ಅಂತಕ್ಕಂಥದ್ದು ಸರಿಯಾಗಿದೆ. 6ನೇ ಪ್ರಶ್ನೆ, ಕೊಡಗು ಜಿಲ್ಲೆಯ ಪ್ರಮುಖ ಬೆಳೆಗಳು. ಕೊಡಗು ಜಿಲ್ಲೆಯ ಪ್ರಮುಖ ಬೆಳೆಗಳು ಯಾವಪ್ಪ ಅಂದ್ರೆ ಸಿ ಆಯ್ಕೆ ಅಂತಕ್ಕಂಥ ಕಾಫಿ, ಕಿತ್ತಳೆ, ರಬ್ಬರ್ ಮತ್ತು ಮೆಣಸು ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಈಗ 7ನೇ ಪ್ರಶ್ನೆ, ಆಹಾರದ ಬೆಳೆಗಳ ಬದಲಾಗಿ ಕೃಷಿ ಜಮೀನಿನಲ್ಲಿ ವಿವಿಧ ಹಣ್ಣುಗಳು, ತರಕಾರಿ, ಕಾಫಿ, ಟೀ ಅಥವಾ ಹೂಗಳನ್ನು ಬೆಳೆಯುವುದನ್ನು ಹೀಗೆನ್ನುವರು. ಇದು ಎ ಆಯ್ಕೆ ತೋಟಗಾರಿಕೆ ಬೇಸಾಯ. 8ನೇ ಪ್ರಶ್ನೆ, ಕಾಂಕ್ರೀಟ್ ತಾರಸಿ ಮನೆ ನಿರ್ಮಾಣಕ್ಕೆ ಅಗತ್ಯವಾದ ಕಟ್ಟಡ ಸಾಮಗ್ರಿಗಳ ಜೋಡಿ. ಸಿಮೆಂಟ್ ಮತ್ತು ಕಬ್ಬಿಣ ಅಂತಕ್ಕಂಥ ಬೇಕಾಗ್ತೈತಿ. ಎ ಆಯ್ಕೆ. 9ನೇ ಪ್ರಶ್ನೆ, ಸೌರವ್ಯೂಹದಲ್ಲಿ ಸ್ವಾಭಾವಿಕ ಉಪಗ್ರಹಗಳ ಒಟ್ಟು ಸಂಖ್ಯೆ ಏನಿದೆಪ್ಪ ಅಂದ್ರ ಬಿ ಆಯ್ಕೆ 173 ಅಂತಕ್ಕಂಥವು ಸ್ವಾಭಾವಿಕ ಉಪಗ್ರಹಗಳನ್ನ ಕಂಡಿಡ್ದಾರೆ. 10ನೇ ಪ್ರಶ್ನೆ, ಸೂರ್ಯನಿಂದ 6ನೇ ಸ್ಥಾನದಲ್ಲಿರುವ ಗ್ರಹ ಯಾವುದಪ್ಪ ಅಂದ್ರ ಶನಿ ಅಂತಕ್ಕಂಥದ್ದು. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ ಅಂತಕ್ಕಂಥ 6ನೇ ಸ್ಥಾನದಲ್ಲಿರ್ತಕ್ಕಂಥ ಶನಿ ಅಂತಕ್ಕಂಥ ಡಿ ಆಯ್ಕೆ ಸರಿಯಾಗಿದೆ. 11ನೇ ಪ್ರಶ್ನೆ, ಉತ್ತರದ ಮೈದಾನವನ್ನು ಆಳಿದ ರಾಜಮನೆತನ. ಉತ್ತರದ ಮೈದಾನದಲ್ಲಿ ಆಳಿರ್ತಕ್ಕಂಥ ರಾಜಮನೆತನ ಯಾವುದಪ್ಪ? ಮೌರ್ಯರು, ಗುಪ್ತರು ಅಂತಕ್ಕಂಥ ಬರ್ತಾರೆ. ಅದಕ್ಕಾಗಿ ಎ ಆಯ್ಕೆ ಅಂತಕ್ಕಂಥದ್ದು ಮೌರ್ಯರು. 12ನೇ ಪ್ರಶ್ನೆ, ಸರಿಯಾಗಿ ಹೊಂದಿಸಿದ ಜೋಡಿ. ಸರಿಯಾಗಿ ಹೊಂದಿಸಿದ ಜೋಡಿ ಯಾವುದಪ್ಪ ಅಂದ್ರೆ ಬಿ ಆಯ್ಕೆ ಉತ್ತರದ ಮೈದಾನದಲ್ಲಿ ಗಂಗಾ ನದಿ ಅಂತಕ್ಕಂಥ ಐತಿ. 13ನೇ ಪ್ರಶ್ನೆ,
ಭಾರತದಲ್ಲಿ ಚಳಿಗಾಲದ ಅವಧಿ ಯಾವುದಪ್ಪ ಅಂತ ಕೇಳಿದಾಗ ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ಚಳಿಗಾಲ ಅಂತಕ್ಕಂಥದ್ದು ಇರ್ತೈತೆ. ಡಿಸೆಂಬರಿಂದ ಫೆಬ್ರವರಿವರೆಗೆ. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ. ಇದು ಒಂದು ದ್ವೀಪವಾಗಿದೆ. ಈ ಅಂಡಮಾನ್ ಮತ್ತು ನಿಕೋಬಾರ್ ಅಂತಕ್ಕಂಥದ್ದು ಇದೊಂದು ದ್ವೀಪ. ಸಿ ಆಯ್ಕೆ. 15ನೇ ಪ್ರಶ್ನೆ. ಭಾರತ ರತ್ನ ಪ್ರಶಸ್ತಿ ಪಡೆದವರು. ಇದರಲ್ಲಿ 4 ಮಂದಿಯಾಗ ಯಾರು ಪಡ್ಕೊಂಡ್ರಪ್ಪ ಅಂದ್ರೆ ಭಾರತ ರತ್ನ ಪ್ರಶಸ್ತಿ ಸರ್ ಎಂ ವಿಶ್ವೇಶ್ವರಯ್ಯನವರು ಪಡ್ಕೊಂಡಾರ. ಡಿ ಆಯ್ಕೆ. ಇನ್ನು 14ನೇ ಪ್ರಶ್ನೆ. ಭಾರತದ ಆಗ್ನೇಯ ನೆರೆ ರಾಷ್ಟ್ರ. ಆಗ್ನೇಯ ಅಂತ ಕೇಳ್ಯಾರ. ಆಗ್ನೇಯಕ್ಕಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಶ್ರೀಲಂಕಾ ಅಂತಕ್ಕಂಥದ್ದು. ಆಗ್ನೇಯಕ್ಕಿರ್ತಕ್ಕಂಥದ್ದು ಶ್ರೀಲಂಕಾ. ಸಮಾಜ ವಿಜ್ಞಾನದ ಮೇಲಿನ 16 ಪ್ರಶ್ನೆಗಳು ಮುಕ್ತಾಯ ಅದು. ಈಗ ಸಾಮಾನ್ಯ ಜ್ಞಾನ GK ಜನರಲ್ ನಾಲೆಜ್ ಮೇಲಿನ ಪ್ರಶ್ನೆಗಳು ಪ್ರಾರಂಭ. ಈಗ ಸಾಮಾನ್ಯ ಜ್ಞಾನದಲ್ಲಿ ಮೊದಲನೇ ಪ್ರಶ್ನೆ. ಚಂದ್ರಯಾನ 3ರ ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲೆ ಇಳಿದ ಸ್ಥಳದ ಹೆಸರು ಅಂತಕ್ಕಂಥ ಕೇಳ್ಯಾರ. ಇದಕ್ಕೆ ಉತ್ತರ ಯಾವುದಪ್ಪ ಅಂದ್ರೆ ಶಿವಶಕ್ತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಡಿ ಆಯ್ಕೆ ಅಂತಕ್ಕಂಥದ್ದು ಶಿವಶಕ್ತಿ. 2ನೇ ಪ್ರಶ್ನೆ. ಈ ಆಟಗಾರರಲ್ಲಿ 2024ರ ಮೇಜರ್ ಧ್ಯಾನ ಚಂದ್ ಖೇಲ್ ರತ್ನ ಪ್ರಶಸ್ತಿ ಪಡೆಯದ ಕ್ರೀಡಾಪಟು. ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ಇಲ್ಲಿ ಮೋನಿಕಾ ಭಾಟಿಯಾ ಅಂತಕ್ಕಂಥವ್ರು ಪಡೆದಿಲ್ಲ. ಉಳಿದ 3 ಮಂದಿ ಪಡ್ಕೊಂಡಾರ. ಮೋನಿಕಾ ಭಾಟಿಯಾ. 3ನೇ ಪ್ರಶ್ನೆ. ವಿದ್ಯುತ್ ಬಲ್ಬ್ ಅನ್ನು ಕಂಡುಹಿಡಿದ ವಿಜ್ಞಾನಿ. ಎ ಆಯ್ಕೆ ಥಾಮಸ್ ಅಲ್ವಾ ಎಡಿಸನ್ ಅಂತಕ್ಕಂಥವ್ರು ವಿದ್ಯುತ್ ಬಲ್ಬ್ ಕಂಡುಹಿಡಿದವರು. 4ನೇ ಪ್ರಶ್ನೆ. ಭಾರತದ ಕ್ಷಿಪಣಿಗಳ ಜನಕ. ಸಿ ಆಯ್ಕೆ APJ ಅಬ್ದುಲ್ ಕಲಾಂ ಅವರು. 5ನೇ ಪ್ರಶ್ನೆ. ಕನ್ನಡ ಸಾಹಿತ್ಯದ ವರಕವಿ ಎಂದೇ ಪ್ರಸಿದ್ಧರಾದವರು ಯಾರಪ್ಪ ಅಂದ್ರೆ ದ.ರಾ. ಬೇಂದ್ರೆ ಅವರು. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು. 6ನೇ ಪ್ರಶ್ನೆ. ಅಕ್ಟೋಬರ್ 2ರಂದು ಜನಿಸಿರುವ ನಾಯಕರು ಯಾರಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿಯವರದರ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರದರ. ಅದಕ್ಕಾಗಿ ಡಿ ಆಯ್ಕೆ ಅಂತಕ್ಕಂಥವ್ರು ಸರಿಯಾಗಿದೆ. ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಕ್ಟೋಬರ್ 2ರಂದು ಜನಿಸ್ಯಾರ. 7ನೇ ಪ್ರಶ್ನೆ. ಕರ್ನಾಟಕ ರಾಜ್ಯದ 31ನೇ ಜಿಲ್ಲೆ. ಕರ್ನಾಟಕ ರಾಜ್ಯದ 31ನೇ ಜಿಲ್ಲೆ ಯಾವುದಪ್ಪ ಅಂದ್ರೆ ವಿಜಯನಗರ ಜಿಲ್ಲೆ. 8ನೇ ಪ್ರಶ್ನೆ. ಎಂ ಚಿನ್ನಸ್ವಾಮಿ ಕ್ರಿಕೆಟ್ ಕ್ರೀಡಾಂಗಣ ಇರುವ ಸ್ಥಳ. ಎಂ ಚಿನ್ನಸ್ವಾಮಿ ಅಂತಕ್ಕಂಥ ಕ್ರಿಕೆಟ್ ಸ್ಟೇಡಿಯಂ ಇರ್ತಕ್ಕಂಥದ್ದು ಎಲ್ಲಿದೆಪ್ಪ ಅಂದ್ರೆ ಬೆಂಗಳೂರಿನಾಗ ಐತಿ. ಬಿ ಆಯ್ಕೆ 2ನೇ ಆಯ್ಕೆ. 9ನೇ ಪ್ರಶ್ನೆ. ಕರ್ನಾಟಕ ಸರ್ಕಾರ ರಾಜ್ಯದ ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ ನೀಡುತ್ತಿರುವ ಗ್ಯಾರಂಟಿ ಯೋಜನೆಯ ಹೆಸರು ಯಾವುದಪ್ಪ ಅಂದ್ರೆ ಗೃಹಲಕ್ಷ್ಮಿ. ಬಿ ಆಯ್ಕೆ ಅಂತಕ್ಕಂಥದ್ದು ಗೃಹಲಕ್ಷ್ಮಿ ಅಂತಕ್ಕಂಥದ್ದು ಸರಿಯಾಗಿದೆ. 10ನೇ ಪ್ರಶ್ನೆ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ. MS ಸ್ವಾಮಿನಾಥನ್. ಸಿ ಆಯ್ಕೆ ಅಂತಕ್ಕಂಥದ್ದು ಸರಿಯಾಗಿದೆ. ಇನ್ನು ಸಾಮಾನ್ಯ ಜ್ಞಾನದ ಮೇಲಿನ 10 ಪ್ರಶ್ನೆಗಳು ಮುಕ್ತಾಯ ಅದು. ಈಗ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ಮೇಲಿನ ಪ್ರಶ್ನೆಗಳು ಪ್ರಾರಂಭ. ಮೆಂಟಲ್ ಎಬಿಲಿಟಿಯಲ್ಲಿ ಮಾನಸಿಕ ಸಾಮರ್ಥ್ಯದಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. 7, 11, 13, 17 ಮುಂದೆ ಬರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ 19 ಅವಿಭಾಜ್ಯ ಸಂಖ್ಯೆಗಳ ಸರಣಿ ಐತಿ. 2ನೇ ಪ್ರಶ್ನೆ. ಈಗ BD, FH, JL, NP ಈ ಸರಣಿಯ ಮುಂದಿನ ಅಕ್ಷರ ಅಂತಕ್ಕಂಥ ಕೇಳ್ಯಾರ. RT ಅಂತಕ್ಕಂಥ ಬರ್ತೈತಿ. RTC ಅಂತಕ್ಕಂಥ ಆಯ್ಕೆ ಸರಿಯಾಗಿದೆ. 3ನೇ ಪ್ರಶ್ನೆ. ಪಿಂಕ್ ಎಂಬುದನ್ನು 1691411 ಎಂದು ಸಂಕೇತಿಸಿದರೆ ಬ್ಲೂ ಎಂಬುದನ್ನು ಹೀಗೆ ಸಂಕೇತಿಸಬಹುದು ಅಂತಕ್ಕಂಥ ಕೊಟ್ಟಾರ. ಅಕ್ಷರಗಳ ಅಂಕಿ ABCD ಬರೆದಾಗ ಎದಿಂದ ಜೆಡ್ದವರೆಗೆ ಬರೆದು ಅಂಕಿಗಳನ್ನು ಹಾಕಿದಾಗ 1 ಅಂತಕ್ಕಂಥ ಈ ರೀತಿ ನಂಬರ್ ಕೊಟ್ಕೋತ ಹೋದಾಗ ನಮ್ಗೆ ಬ್ಲೂ ಅಂತಕ್ಕಂಥದ್ದು B ಅಂತಕ್ಕಂಥದ್ದು 2 ಅಂತಕ್ಕಂಥ ಆಗ್ತೈತಿ. B ಅಂತಕ್ಕಂಥದ್ದು 2 ಆಗ್ತೈತಿ. ಇನ್ನು L ಅಂತಕ್ಕಂಥ 12 ಆಗ್ತೈತಿ. U ಅಂತಕ್ಕಂಥ 21ನೇ ಅಕ್ಷರ ಆಗ್ತೈತಿ. E ಅಂತಕ್ಕಂಥದ್ದು 5ನೇ ಅಕ್ಷರ ಆಗ್ತೈತಿ. ಆ ಒಂದು ಕಾರಣದಿಂದಾಗಿ A ಅಂತಕ್ಕಂಥ ಆಯ್ಕೆ ಇದಕ್ಕೆ ಸರಿ ಐತಿ. ಇನ್ನು 4ನೇ ಪ್ರಶ್ನೆ. ಒಂದು ವರ್ಷದಲ್ಲಿ ಗಾಂಧಿ ಜಯಂತಿಯನ್ನು ಸೋಮವಾರದಂದು ಆಚರಿಸಿದರೆ ಅದೇ ವರ್ಷದಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸುವ ದಿನ. ಮಕ್ಕಳ ದಿನಾಚರಣೆ ಅಂತಕ್ಕಂಥದ್ದು ನಾವು ನವೆಂಬರ್ 14ರಂದು ಆಚರಣೆ ಮಾಡ್ತೀವಿ. ಆ ದಿನಾಂಕ ಗೊತ್ತಿತ್ತಂದ್ರೆ ನೀವು ಬಿಡ್ಸೋಕೆ ಸಾಧ್ಯ ಆಗ್ತೈತಿ. ಇದು ಯಾವುದಪ್ಪ ಅಂದ್ರೆ ಉತ್ತರ ಇದಕ್ಕೆ ಡಿ ಅಂತಕ್ಕಂಥ ಆಯ್ಕೆ ಮಂಗಳವಾರ ಅಂತಕ್ಕಂಥದ್ದು ಸರಿ ಆಗ್ತೈತಿ. ಇನ್ನು 5ನೇ ಪ್ರಶ್ನೆ. ಚಿತ್ರದಲ್ಲಿರುವ ತ್ರಿಭುಜಗಳ ಒಟ್ಟು ಸಂಖ್ಯೆ. ಇದ್ರಾಗ ಎಷ್ಟು ತ್ರಿಭುಜಗಳು ಕಾಣ್ತಾವಪ್ಪ ಅಂದ್ರೆ 8 ತ್ರಿಭುಜಗಳು ಅಂತಕ್ಕಂಥ ಸ್ಪಷ್ಟವಾಗಿ ಕಾಣ್ತಾವೆ. ಇನ್ನು 6ನೇ ಪ್ರಶ್ನೆ. ಮ್ಯಾಥಮೆಟಿಕ್ಸ್ ಪದದಲ್ಲಿರುವ ಎಲ್ಲ ಅಕ್ಷರಗಳನ್ನು ವರ್ಣಮಾಲೆಯ ಅಲ್ಫಾಬೆಟಿಕಲ್ ಕ್ರಮದಲ್ಲಿ ಬರೆದಾಗ
ಅಲ್ಫಾಬೆಟಿಕಲ್ ಕ್ರಮದಲ್ಲಿ ಬರೆದಾಗ ಎಡದಿಂದ 5ನೇ ಸ್ಥಾನದಲ್ಲಿ ಬರುವ ಅಕ್ಷರ ಅಂತಕ್ಕಂಥದ್ದು ಸಿ ಆಯ್ಕೆ ಅಂತಕ್ಕಂಥ ಐ ಅಂತಕ್ಕಂಥ ಬರ್ತೈತಿ. 7ನೇ ಪ್ರಶ್ನೆ, ಒಂದು ಗಡಿಯಾರದಲ್ಲಿ 4 ಗಂಟೆಯಾಗಿದ್ದಾಗ ಗಡಿಯಾರದ ಮುಳ್ಳುಗಳ ನಡುವಿನ ಕೋನ ಗಡಿಯಾರದ ಮುಳ್ಳುಗಳ ನಡುವಿನ ಕೋನ 4 ಗಂಟೆಯಾದಾಗ ಒಂದು ಅಂಕಿ ಇನ್ನೊಂದು ಅಂಕಿ ಮತ್ತು 30 ಡಿಗ್ರಿ 3 4 12 120 ಡಿಗ್ರಿ ಎ ಆಯ್ಕೆ ಅಂತಕ್ಕಂಥ ಇದಕ್ಕೆ ಸರಿಯಾಗಿದೆ. 8ನೇ ಪ್ರಶ್ನೆ, ಗುಂಪಿಗೆ ಸೇರದ್ದನ್ನು ಆಯ್ಕೆ ಮಾಡಿ. ಗುಂಪಿಗೆ ಸೇರದ್ದನ್ನು ಆಯ್ಕೆ ಮಾಡಿ ಅಂತಕ್ಕಂಥ ಪ್ರಶ್ನೆ ಐತಿ. ಇದಕ್ಕೆ ಸರಿಯಾದ ಉತ್ತರ ಡಿ ಆಯ್ಕೆ 5 25. 5ರ ವರ್ಗಮೂಲ 25. ಆದ್ರೆ ಎ ಹಾಕಿದಾಗ 3ರ ಘನಸಂಖ್ಯೆ ಕೊಟ್ಟಾರ, ಬಿ ಹಾಕಿದಾಗ 2ರ ಘನಸಂಖ್ಯೆ ಕೊಟ್ಟಾರ, ಸಿ ಹಾಕಿದಾಗ 4ರ ಘನಸಂಖ್ಯೆ ಕೊಟ್ಟಾರ, ಇಲ್ಲಿ ವರ್ಗ ಸಂಖ್ಯೆ ಕೊಟ್ಟಾರ. ಅದಕ್ಕಾಗಿ ಡಿ ಆಯ್ಕೆ ಅಂತಕ್ಕಂಥದಕ್ಕೆ ಸರಿಯಾಗುತ್ತದೆ. 9ನೇ ಪ್ರಶ್ನೆ, ಕೊಟ್ಟಿರುವ ಸಾಮ್ಯತೆಯನ್ನು ಪೂರ್ಣಗೊಳಿಸಿ. 8ಕ್ಕೆ 143 ಕೊಟ್ಟಾರ, 6ಕ್ಕೆ ಎಷ್ಟು ಆಗ್ತದಪ್ಪ ಅಂದ್ರೆ 132 ಅಂತಕ್ಕಂಥ ಡಿ ಆಯ್ಕೆ ಅಂತಕ್ಕಂಥದಕ್ಕೆ ಸರಿಯಾಗಿದೆ. 10ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಈಗ ಇಲ್ಲೊಂದು ಚಿತ್ರ ಕೊಟ್ಟಾರ, ಈ ಸರಣಿಯ ಮುಂದಿನ ಚಿತ್ರ ಯಾವ ಆಯ್ಕೆಯಪ್ಪ ಅಂದ್ರೆ ಎ ಅಂತಕ್ಕಂಥ ಆಯ್ಕೆ ಇದಕ್ಕೆ ಸರಿಯಾಗುತ್ತದೆ. ಇಲ್ಲಿಗೆ ಇಂದು ಅಂದರೆ 23 ಮಾರ್ಚ್ 2025ರಂದು ನಡೆದ 6ನೇ ತರಗತಿಯ ಆದರ್ಶ ವಿದ್ಯಾಲಯಗಳ ಪ್ರವೇಶ ಪರೀಕ್ಷೆಯ ಎ ವರ್ಷನ್ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವ 100 ಪ್ರಶ್ನೆಗಳ ಸಂಭವನೀಯ ಕೀ ಉತ್ತರಗಳನ್ನು ನೋಡಿದೆವು. ನೀವೆಲ್ಲ ನೋಡ್ಕೊರಿ, ಚೆಕ್ ಮಾಡ್ಕೊರಿ, ಎಷ್ಟೆಷ್ಟು ತೊಂದ್ರಿ ಎಂಬುದನ್ನು ಕಾಮೆಂಟ್ ಮೂಲಕವಾಗಿ ತಿಳಿಸ್ರಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.